ಮಾವ ಮಾವ ಎದ್ದೇಳಿ ಮಾವ. ಹೇಳಮ್ಮ, ಏನಾಯ್ತಮ್ಮ? ಮಾವ, ಇವತ್ ನಿಮ್ ಫ್ರೆಂಡನ್ ನೋಡ್ಬೇಕಂತ ಹೇಳಿದ್ರಲ್ಲ, ಅವ್ರು ನೋಡಕ್ ಹೋಗಲ್ವಾ? ಒಳ್ಳೇದಾಯ್ತಮ್ಮ ನೆನ್ಪಿಸಿದ್ದು. ಟೈಮ್ ಆಯ್ತು, ಬೇಗ ಟೀ ಕುಡ್ದು ಅವ್ರನ್ನ ಹೋಗಿ ನೋಡ್ಕೊಂಡ್ ಬನ್ನಿ. ಆಮೇಲೆ ಮಾವ, ನಿಮಗೆ ಇವತ್ ರಾತ್ರಿ ಡಿನ್ನರ್ಗೆ ಏನ್ ಮಾಡ್ಲಿ? ಏನಾದ್ರೂ ಪರವಾಗಿಲ್ಲಮ್ಮ, ಏನಾದ್ರೂ ಒಂದ್ ಮಾಡು. ನಾನು ಸಾಯಂಕಾಲ 5 ಗಂಟೆಗೆ ಹೋಗಿ ನನ್ನ ಫ್ರೆಂಡನ್ನ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಮ್ಮ. ಆಯ್ತು ಮಾವ, ಮೊದ್ಲು ಟೀ ಕುಡೀರಿ. ಹಾ. ಏನಮ್ಮ, ಇವತ್ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಿರೋ ಹಾಗಿದೆ. ಹೌದು ಮಾವ. ಸರಿ, ಇವಾಗ ನೀವು ಹೋದ್ರೆ ಬರಕ್ಕೆ ಎಷ್ಟೊತ್ತಾಗತ್ತೆ? ನನ್ ಫ್ರೆಂಡ್ ಮನೆ ಇಲ್ಲೇ ಪಕ್ಕದಲ್ಲೇ ಇದೆಯಮ್ಮ. 1 ಅವರಲ್ಲಿ ಹೋಗಿ ಬಂದ್ಬಿಡ್ತೀನಮ್ಮ. ಆಯ್ತು ಮಾವ, ಬೇಗ ಬಂದ್ಬಿಡಿ. ಯಾಕೇನಾಯ್ತಮ್ಮ, ಏನಾದ್ರೂ ಸಹಾಯ ಮಾಡ್ಬೇಕಾ? ಅದೆಲ್ಲ ಏನಿಲ್ಲ ಮಾವ, ನಿಮಗೋಸ್ಕರನೇ ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ದೆ. ಸರಿನಮ್ಮ, ಹೋಗ್ ಬಂದ್ಬಿಡ್ಲಾ? ಆಯ್ತು, ಹೋಗ್ ಬನ್ನಿ ಮಾವ. ವೈಶಾಲಿ, ವೈಶಾಲಿ, ಏನ್ರಿ ನೀವು ಇವತ್ತು ಕುಡ್ಕೊಂಡ್ ಬಂದಿದ್ದೀರಾ? ಸರಿ, ಒಳಗ್ ಬನ್ನಿ. ನಿಧಾನ. ಅಲ್ಲರಿ, ಏನ್ರಿ ಇದು? ದಿನ ಈ ತರ ಕುಡ್ಕೊಂಡ್ ಬಂದ್ರೆ ಏನ್ ಮಾಡೋದು? ಇದನ್ ನೀವು ಬಿಡೋದೇ ಇಲ್ವಾ? ಅಕ್ಕಪಕ್ಕದಲ್ಲಿರೋರೆಲ್ರು ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಈ ಕುಡಿಯೋದನ್ನ ಬಿಟ್ಬಿಡ್ರಿ. ಏನೇ ಹೇಳ್ತಾ ಇದೀಯಾ? ನನ್ ದುಡ್ಡಲ್ಲಿ ತಾನೇ ನಾನು ಕುಡಿತಾ ಇದ್ದೀನಿ. ಎಲ್ಲೋಡು, ನಾನು ಕುಡಿಯೋದು ನಿನಗಿಷ್ಟ ಇಲ್ಲ ಅಂದ್ರೆ ಈಗಲೇ ಮನೆಯಿಂದ ಹೊರಗಡೆ ಹೋಗೆ. ಅಯ್ಯೋ, ಎಲ್ಲ ನನ್ನ ಹಣೆ ಬರಹ. ಯಾವಾಗಲೇ ಇವ್ರು ನೋಡಿದ್ರ ಮಾವ? ಇವ್ರು ತಿದ್ದೋ ಹಾಗೆ ಇಲ್ಲ ಮಾವ. ದಯವಿಟ್ಟು ನಿನ್ನನ್ನ ಕ್ಷಮಿಸ್ಬಿಡಮ್ಮ. ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡೇ ಇರ್ಲಿಲ್ಲ. ಅವನಿಗೆ ಈ ಕುಡಿಯೋ ಅಭ್ಯಾಸ ಇದೆ ಅಂತ ಗೊತ್ತಿಲ್ಲದೆ ನಿನ್ನನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿಸ್ಬಿಟ್ಟೆ. ಈಗ ಏನ್ ಮಾಡ್ಬೇಕು ಅನ್ನೋದೇ ನಂಗೊಂದು ಅರ್ಥ ಆಗ್ತಿಲ್ಲಮ್ಮ. ಯಾವತ್ತಾದ್ರೂ ಒಂದಿನ ಅವನ್ ಬದ್ಲಾಗ್ತಾನೆ ಅಂತ ನಾನು ಎದುರು ನೋಡ್ತಾನೆ ಇದ್ದೀನಿ. ಆದ್ರೆ ಅವನ್ ಬದ್ಲಾಗೋ ತರ ಕಾಣ್ತಿಲ್ಲ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಏನ್ ಮಾವ ಇದು? ಅವ್ರ ದಿನ ಕುಡ್ಕೊಂಡ್ ಬರೋದಿಕ್ಕೆ ಪಾಪ ನೀವೇನ್ ಮಾಡಕ್ಕಾಗತ್ತೆ ಹೇಳಿ? ನನ್ ಹಣೆ ಬರಹ ಹೀಗಿದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ನೀವ್ ಹೋಗ್ ಬನ್ನಿ ಮಾವ. ಅಮ್ಮ ವೈಶಾಲಿ.
ಬಂದ್ಬಿಟ್ರಾ ಮಾವ? ಬಂದ್ಬಿಟ್ನಮ್ಮ. ಆ ಏನಮ್ಮ ಚಪಾತಿ ಮಾಡ್ತಿದ್ಯಾ? ಹೌದು ಮಾವ, ಈಗ ತಾನೇ ಮಾಡಕ್ ಶುರು ಮಾಡ್ದೆ. ಸರಿ, ನಿಮ್ ಫ್ರೆಂಡನ್ ಹೋಗಿ ನೋಡ್ಕೊಂಡ್ ಬಂದ್ರಾ ಮಾವ? ಹೌದಮ್ಮ, ಈಗ ತಾನೇ ನೋಡ್ಕೊಂಡ್ ಬಂದೆ. ಹೌದಾ? ಸರಿ, ನೀವು ತಿಂತೀರಾ ಮಾವ? ಸರಿಯಮ್ಮ, ತಿಂತೀನಿ. ಆಯ್ತು ಮಾವ. ನೀವು ಹೋಗಿ ಡೈನಿಂಗ್ ಟೇಬಲ್ ಅಲ್ಲಿ ವೇಟ್ ಮಾಡಿ, ನಾನು ಈಗ ತಗೊಂಬಂದ್ಬಿಡ್ತೀನಿ. ಆಯ್ತಮ್ಮ. ಹ್ಮ್ ಹ್ಮ್ ನಿನ್ ಗಂಡ ಏನಮ್ಮ ಮಾಡ್ತಿದ್ದಾನೆ? ನಾನ್ ಆ ರೂಮ್ ಕಡೆನೆ ಹೋಗಿಲ್ಲ ಮಾವ. ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಸರಿ, ಯಾವ್ದಕ್ಕೂ ನೀನು ಅವನೇನ್ ಮಾಡ್ತಿದ್ದಾನಂತ ಹೋಗಿ ನೋಡು. ಹ್ಮ್ ಏನಂದ್ರೆ ಏನಂದ್ರೆ ಅವ್ರಿಗಿನ್ನೂ ಚಟ ಇಳಿಲಿಲ್ಲ ಮಾವ. ಸರಿ, ನೀನು ಕೂತ್ಕೊಂಡು ಊಟ ಮಾಡಮ್ಮ. ಇಲ್ಲ ಪರವಾಗಿಲ್ಲ ಮಾವ, ನಾನು ಆಮೇಲೆ ತಿಂತೀನಿ. ಸರಿ, ಬೇಗ ಊಟ ಮಾಡು. ಹ್ಮ್ ಅಮ್ಮ, ವೈಶಾಲಿ, ವೈಶಾಲಿ. ಮಾವ, ಇಲ್ಲಿ ಪಾತ್ರ ತೊಳಿತಾ ಇದೀನಿ. ಏನ್ ವಿಷಯ ಹೇಳಿ? ಒಂದ್ ನಿಮಿಷ ಇಲ್ಲಿಗೆ ಬಾ ಅಮ್ಮ. ಇರಿ ಮಾವ, ಬರ್ತೀನಿ. ನನ್ನ ಕರ್ದ್ರ ಮಾವ? ನೀನ್ ಊಟ ಮಾಡ್ತೀಯ ಇಲ್ಲಮ್ಮ? ಇನ್ನೂ ತಿಂದಿಲ್ಲ ಮಾವ. ಏನಾಯ್ತು ಮಾವ, ಇನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲಮ್ಮ, ಸ್ವಲ್ಪ ಹೊತ್ತು ಹೋಗ್ಲಿ, ಆಮೇಲೆ ಮಲ್ಕೋತೀನಿ. ಹ್ಮ್. ಬಾ ಕೂತ್ಕೊಮ್ಮ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೀಗೆ ಅವ್ನು ಡೈಲಿ ಕಂಠಪೂರ್ತಿ ಹುಡ್ಕೊಂಡ್ ಬಂದ್ರೆ ಏನ್ ಮಾಡೋದಮ್ಮ? ಏನ್ ಮಾಡೋದು? ಯಾರ್ ಹೇಳಿದ್ರು ತಿದ್ದೋ ಹಾಗೆ ಇಲ್ಲ. ಇನ್ನ ಅವ್ರನ್ನ ಸರಿ ಮಾಡೋದ್ ತುಂಬಾ ಕಷ್ಟ. ಅದ್ರ ಬಗ್ಗೆ ಬಿಡಿ ಮಾವ. ನಿಮ್ ಮಗ ನಿಮ್ ಮಾತನ್ನೇ ಕೇಳ್ತಾ ಇಲ್ಲ. ಇದ್ರಲ್ಲಿ ನಾನೇನ್ ಮಾಡಕ್ಕಾಗತ್ತೆ? ನಾನು ಕೆಲ್ಸ ನೋಡ್ತೀನಿ ಮಾವ. ಮಾವ, ಈ ಹಾಲ್ ಕುಡ್ದು ಮಲ್ಕೊಳ್ಳಿ. ಸರಿನಮ್ಮ, ಅದನ್ನ ಲಟ್ಬಿಡು. ಸ್ವಲ್ಪ ಹೊತ್ತು ಬಿಟ್ಟು ನಾನು ಕುಡಿತೀನಿ. ವೈಶಾಲಿ, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳಮ್ಮ. ಏನ್ ವಿಷಯ ಮಾವ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೂತ್ಕೋ. ಏನಮ್ಮ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಮಾವ. ಈ ತರ ಒಬ್ಬ ಕುಡ್ಕನ್ನ ನಿನಗ್ ಮದ್ವೆ ಮಾಡ್ಕೊಟ್ಟಿದ್ದನ್ನ ನೆನ್ಸ್ಕೊಂಡ್ರೆ ನನ್ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಮ್ಮ. ಇವನನ್ನ ಹೀಗೆ ಬಿಡ್ಬಾರ್ದು. ಇವನಿಗೊಂದ್ ಪಾಠ ಕಲಿಸ್ಬೇಕು. ಏನ್ ಹೇಳ್ತಾ ಇದ್ದೀರಾ ಮಾವ? ನಿನ್ ಗಂಡನ್ನ ನನಗ್ ಗೊತ್ತಿರೋ ಅಂತ ಒಂದು ಡ್ರಗ್ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಮ್ಮ. ಏನದು ಅಡಿಕ್ಷನ್ ಸೆಂಟ್ರಾ? ಇವನನ್ನ ಹೇಗಾದ್ರೂ ನಾವು ಆ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡು ಹೋದ್ರೆ ಆ ಕೆಟ್ಟ ಚಟದಿಂದ ಆದಷ್ಟು ಬೇಗ ಅವನು ಹೊರಗೆ ಬರ್ತಾನೆ. ಸಾಯಂಕಾಲ ನನ್ ಫ್ರೆಂಡ್ ನೋಡಕ್ಕೆ ಅಂತ ನಾನು ಹೊರಗಡೆ ಹೋಗಿದ್ನಲ್ಲಮ್ಮ, ಇವನ್ ಬಗ್ಗೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವರೇ ನನ್ಗೆ ಇದ್ರ ಬಗ್ಗೆ ಹೇಳಿದ್ರಮ್ಮ. ಅವ್ರಿಗೆ ಗೊತ್ತಿರೋ ಅಂತ ಡ್ರಗ್ ಅಡಿಕ್ಷನ್ ಸೆಂಟರ್ನ ನಂಬರ್ ನನಗ್ ಕೊಟ್ಟಿದಾರಮ್ಮ. ನೀನು ಸರಿ ಅಂತ ಹೇಳಿದ್ರೆ ಈಗ್ಲೇ ಅವನ್ನ ಕರ್ಕೊಂಡು ಹೋಗಿ ಸೇರ್ಸ್ಬೋದು. ಇಲ್ಲಿ ನೋಡಿ ಮಾವ, ನಾನ್ ಅದಕ್ಕೆ ಒಪ್ಕೊಂಡು ಏನ್ ಮಾಡಕ್ಕಾಗತ್ತೆ? ನಿಮ್ ಮಗ ಇದಕ್ಕೆ ಒಪ್ಕೋಬೇಕಲ್ಲ. ಅವ್ರನ್ನ ಕಂಪಲ್ ಮಾಡಿ ಅಲ್ಲಿ ಸೇರ್ಸಿದ್ರೆ ತಕ್ಷಣ ಅಲ್ಲಿಂದ ಬಂದ್ಬಿಡ್ತಾರೆ ಮಾವ. ನಾವ್ ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿದ್ರೆ ಅವ್ರ ಇದಕ್ಕೆ ಒಪ್ಕೋತಾರಂತ ಅನ್ಕೋತೀರಾ ಮಾವ? ಇಲ್ಲಮ್ಮ, ನಾನು ಹೇಗಾದ್ರೂ ಅವನ ಜೊತೆ ಮಾತಾಡಿ ಆ ಡ್ರಗ್ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡೋಗಿ ಸೇರ್ಸ್ಬಿಡ್ತೀನಮ್ಮ. ಹಾಗ್ ಮಾಡಿದ್ರೇನೆ ಅವನ ಅದರಿಂದ ಆಚೆ ಬರಕ್ಕಾಗೋದು. ಇಲ್ಲ ಅಂದ್ರೆ ನಿನ್ ಜೀವನ ನರ್ಕ ಆಗುತ್ತಮ್ಮ. ಸರಿ ಮಾವ, ಏನ್ ಮಾಡೋದಾದ್ರೂ ಯೋಚನೆ ಮಾಡಿ ಪ್ರಾಬ್ಲಮ್ ಬಾರ್ದೇ ಇರೋ ಹಾಗೆ ಮಾಡಿ ಮಾವ. ಸರಿನಮ್ಮ, ನೀನು ಹೋಗಿ ಮಲ್ಕೋ ಹೋಗು. ಆಯ್ತು ಮಾವ. ಏನಂದ್ರೆ 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 ಎದ್ದೇಳ್ರಿ.
ಮಾವ, ಹ್ಮ್. ತಗೊಳ್ಳಿ ಮಾವ ಪೇಪರ್. ಏನಂದ್ರೆ ಅ- ಏನಂದ್ರೆ ಏನೇ ಟೈಮ್ ಆಯ್ತ್ರಿ, ಎದ್ದು ಟೀ ಕುಡೀರಿ. ಏ ಅಲ್ಲಿಟ್ಟೋಗೆ. ಹ್ಮ್. ಮಾವ, ಹ್ಮ್. ತಗೊಳ್ಳಿ ಟೀ ಕುಡೀರಿ. ಹ್ಮ್. ಟಿಫನ್ ಏನಮ್ಮ ಮಾಡ್ತೀಯಾ? ಆ, ಮಾವ, ದೋಸೆ ಸಾಂಬಾರ್ ಓಕೆನಾ? ಹಾ, ಓಕೆ. ಆಯ್ತು ಮಾವ, ಅದನ್ನೇ ಮಾಡ್ತೀನಿ. ಹ್ಮ್. ಹ್ಮ್ ನೀರು ತಗೊಂಬ. ಹ್ಮ್ ವೈಶಾಲಿ, ವೈಶಾಲಿ, ಬಂದೆ ರೀ. ಏನ್ ಹೇಳಿ? ಸರಿ ನಾನು ಕೆಲ್ಸಕ್ಕೆ ಕೊಡ್ತೀನಿ. ಏನಂದ್ರೆ, ಹ್ಮ್? ಇವತ್ತಾದ್ರೂ ಆಫೀಸಿಂದ ಬರೋವಾಗ ನೀವು ದಯವಿಟ್ಟು ಕುಡಿದೇ ಬನ್ರಿ. ನೀವು ಕುಡ್ದು ಬರೋದ್ರಿಂದ ಅಕ್ಕಪಕ್ಕದವರೆಲ್ಲ ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಖಂಡಿತ ಆ ಕಚ್ಚಡನ ಕುಡಿಲೇಬೇಕಾ? ಏ, ನಾನು ಕುಡಿದ್ರೆ ಅವ್ರಿಗೇನಂತೆ? ಏನಂದ್ರೆ, ನಾನು ಅದಕ್ಕೋಸ್ಕರ ಮಾತ್ರ ಹೇಳ್ತಾ ಇಲ್ಲ ರೀ. ದಿನ ನೀವು ಕುಡ್ಕೊಂಬಂದ್ರೆ ನಿಮ್ಮ ಆರೋಗ್ಯನೇ ಹಾಳಾಗೋದು. ಅದ್ ಯಾಕೆ ನೀವು ಅರ್ಥನೇ ಮಾಡ್ಕೋತಾ ಇಲ್ಲ? ಅಷ್ಟೇ ತಾನೇ? ಸರಿ ಬಿಡು, ಇವತ್ತಿಂದ ಕುಡಿಯೋದನ್ನ ಬಿಟ್ಬಿಡ್ತೀನಿ, ಸರಿನಾ? ಹೋಗೋವಾಗ ಕುಡಿಯಲ್ಲ ಅಂತ ಹೇಳ್ತೀರಾ, ಬರೋವಾಗ ಚಟ ಏರಿ ನಿಂತ್ಕೊಳಕ್ಕೂ ಆಗದೆ ಫುಲ್ಲ ಕುಡ್ಕೊಂಬರ್ತೀರಾ. ಈ ತರ ನೀವು ಹೇಳಿ ನಾನು ಎಷ್ಟು ಸಲ ಕೇಳಿದೀನಿ. ಇವತ್ ನೀವ್ ಹೇಳಿದನ್ನ ಮಾತ್ರ ನಾನ್ ನಂಬೇಕಾ? ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇವತ್ತಿಂದ ಕುಡಿಯಲ್ಲ. ಏನೋ ರೀ, ಹಾಗ ಕುಡಿಯೋದ್ರಲ್ಲಿ ಅಂತದ್ ಏನಿದ್ಯೋ ಏನೋ. ಏ, ಸ್ವಲ್ಪ ಗಂಡನ ಮೇಲೆ ನಂಬಿಕೆ ಇಡೆ. ನಾನು ಇವತ್ತು ಹೇಗ್ ಬರ್ತೀನಂತ ಮಾತ್ರ ನೋಡು. ಸರಿ ಸರಿ, ಅದನ್ನು ನೋಡೋಣ. ಸರಿ, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಹೋಗ್ಬನ್ನಿ. ಮಾವ, ಹ್ಮ್. ಏನಮ್ಮ, ಸಾರ್ ಏನ್ ಹೇಳ್ಬಿಟ್ಟು ಹೋದ್ರು? ಏನ್ ಹೇಳೋದ್ ಮಾವ, ಸಂಜೆ ಬರೋವಾಗ ಕುಡಿದೇ ಬರ್ತೀನಿ ಅಂತ ನನ್ ಮೇಲ್ ಪ್ರಮಾಣ ಮಾಡಿದ್ರು. ಅವ್ರು ಹೇಳಿದ್ದನ್ನ ಕೇಳಕ್ಕೆ ಚೆನ್ನಾಗೇ ಇದೆ. ಹೇಳ್ದಾಗೆ ನಡ್ಕೊಂಡ್ರೆ ಒಳ್ಳೇದು. ಹ್ಮ್. ಈ ತರ ಎಷ್ಟು ಸಲ ಹೇಳಿದಾನೋ. ಇವತ್ತು ಸಾರ್ ಹೇಗ್ ಬರ್ತಾರೆ ಅಂತ ಸ್ವಲ್ಪ ತಾಳ್ಮೆಯಿಂದ ನೋಡೋಣ. ಆಯ್ತು ಮಾವ, ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಟಿಫಿನ್ ತಿನ್ನೋಣ. ನೀನ್ ಹೋಗಮ್ಮ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಮಾವ.
ಏನ್ರಿ ಇದು? ನನ್ ಮೇಲ್ ಪ್ರಮಾಣ ಮಾಡ್ಬಿಟ್ಟು ಕುಡ್ಕೊಂಬಂದ್ರೆ ಏನರ್ಥ? ಅಲ್ಲ, ನಿಮ್ ಮನ್ಸಲ್ಲಿ ಏನ್ರಿ ಅನ್ಕೊಂಡಿದೀರಾ? ದಿನ ನಿಮ್ಮಿಂದ ನನ್ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಹಾಗೆ ಕುಡಿಯೋದ್ರಲ್ಲಿ ಏನಿದೆ ಅಂತದ್ದು? ನಾನು ನನ್ನ ಕಾಸಲ್ಲ ತಾನೇ ಕುಡಿತಾ ಇದ್ದೀನಿ. ಇದೆಲ್ಲ ಸಹಿಸ್ಕೊಂಡಿರಂಗಿದ್ರೆ ಇರು, ಇಲ್ಲಾಂದ್ರೆ ನಿಮ್ಮ ಅಮ್ಮನ ಮನೆಗೆ ಹೊರಟೋಗೆ. ಅಯ್ಯೋ, ನಿಮ್ಮಿಂದ ನಮ್ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇದ್ ಯಾಕ್ರಿ ನಿಮಗೆ ಅರ್ಥನೇ ಆಗ್ತಾ ಇಲ್ಲ? ದೇವ್ರೇ, ವೈಶಾಲಿ, ಯಾಕಮ್ಮ, ಯಾಕೆ ಬೇಜಾರಲ್ಲಿದ್ಯಾ? ಮತ್ತೆ ಕುಡ್ಕೊಂಡ್ ಬಂದಿದ್ದಾನೋ ಏನೋ? ಹೌದು ಮಾವ, ನನಗೇನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಏನಮ್ಮ, ನನ್ಗೊಂದು ಯೋಚನೆ ಬರ್ತಿದೆ, ಹೇಳಾ? ಏನದು ಹೇಳಿ ಮಾವ. ಅವನ್ಗೆ ಎಷ್ಟ್ ಹೇಳಿದ್ರು ಬದ್ಲಾಗೋ ತರ ಕಾಣ್ತಿಲ್ಲ. ಅವನು ಇನ್ಮೇಲೆ ಕುಡ್ಕೊಂಡ್ ಬಂದ್ರೆ ಅವನ ಜೊತೆ ಜಗಳ ಆಡು. ಹಾ, ಆಗ್ಲಾದ್ರೂ ಅವನಿಗೆ ಸ್ವಲ್ಪ ಭಯ ಬರ್ಬೋದು. ಏನ್ ಮಾವ, ಅವ್ರ ಹತ್ರ ಹೋಗಿ ನಾನ್ ಹೇಗ್ ಜಗಳ ಮಾಡೋದು? ಕುಡ್ಕೊಂಬಂದ್ರೆ ಅವ್ರ ಹತ್ರ ಹೋಗಕ್ಕೆ ನಂಗೆ ತುಂಬಾ ಭಯ. ಇಲ್ಲಿ ನೋಡಮ್ಮ, ನೀನ್ ಅವನ್ ಜೊತೆ ಜಗಳ ಆಡ್ದೆ ಅಂತ ಅನ್ಕೋ, ಅವನ್ ಕೋಪದಲ್ಲಿ ನಿನ್ ಮೇಲೆ ಕೈ ಮಾಡೇ ಮಾಡ್ತಾನೆ. ಅವನ್ ಹೊಡೆದ್ರೆ ನೀನ್ ಹಾಗೆ ಕೆಳಗಡೆ ಬಿದ್ಬಿಟ್ಟು ಹಾಗೆ ಸತ್ತೋಗಿರೋ ತರ ನಟಿಸ್ಬೇಕು. ಹಾಗ್ ನೀನೇನಾದ್ರೂ ನಟಿಸ್ದೆ ಅಂತ ಅನ್ಕೋ, ನೀನ್ ಸತ್ತೋದೆ ಅಂತ ನಾನು ಅಳ್ತೀನಿ. ಆಗ್ಲೇ ಈ ಕುಡಿಯೋದ್ರಿಂದ ಎಂತ ತೊಂದ್ರೆ ಆಗತ್ತೆ ಅಂತ ಅವನಿಗೆ ಗೊತ್ತಾಗತ್ತೆ. ನಾನ್ ಕುಡಿಯೋದ್ರಿಂದಾನೇ ಹೀಗೆಲ್ಲ ನಡೀತು ಅಂತ ಪಶ್ಚಾತ್ತಾಪ ಪಟ್ಟು ಇನ್ನು ಯಾವ ಜನ್ದಲ್ಲೂ ಕುಡಿಬಾರ್ದು ಅನ್ಬಿಟ್ಟು ಅವನ್ ಮೈಂಡ್ಗೆ ಬರ್ಬೇಕಮ್ಮ. ನಾನ್ ಹೇಳೋವರೆಗೂ ನಿನ್ ಸತ್ತಂಗೆ ನಟಿಸ್ಬೇಕು. ಅವನು ನಿನ್ನ ಸಾಯಿಸ್ಬಿಟ್ಟೆ ಅಂತ ಅಳ್ತಿರ್ಬೇಕಾದ್ರೆ ನಾನು ಅವನ್ಗೆ ನೀರ್ ತರಕ್ ಹೇಳಿ ನಿನ್ ಮುಖಕ್ಕೆ ನೀರ್ ಚಿಮ್ಮಿಸ್ತೀನಿ. ಅದಾದ್ಮೇಲೆ ನಿನಗ್ ಪ್ರಜ್ಞೆ ಬಂದ ಹಾಗೆ ನೀನ್ ಎದ್ಬಿಡು. ಅವ್ರ ಜೊತೆ ಜಗಳ ಆಡ್ಬೇಕು ಅಂತ ಅಂದ್ಕೊಂಡ್ರೇನೆ ಹೆದರಿಕೆ ಆಗ್ತಾ ಇದೆ ಮಾವ. ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ, ನಾನಿದೀನಲ್ಲ, ಎಲ್ಲಾನು ನಾನ್ ನೋಡ್ಕೋತೀನಿ. ಸ್ವಲ್ಪ ಹೊತ್ತು ನಿನ್ ಸತ್ತಂಗೆ ಚಿಕ್ಕದಾಗಿ ಒಂದ್ ನಾಟಕ ಮಾತ್ರ ಮಾಡು. ಅದಾದ್ಮೇಲೆ ನಾನು ಅವನನ್ನ ಏನ್ ಮಾಡ್ತೀನಿ ಅಂತ ಮಾತ್ರ ನೋಡು. ಅವನ್ಗೇನಾದ್ರೂ ಈ ತರ ಶಾಕ್ ಕೊಟ್ರೇನೆ ಅವ್ನ್ ಖಂಡಿತ ಕುಡಿಯೋದನ್ನ ನಿಲ್ಸ್ತಾನೆ. ಏನೋ ಮಾವ, ಅವ್ರ ಈ ಜನ್ಮದಲ್ಲಿ ಸರಿ ಹೋಗ್ತಾರೆ ಅಂತ ನನ್ನ ನಂಬಿಕೆನೇ ಹೋಯ್ತು. ಒಂದು ಸಲ ನಾವು ಪ್ರಯತ್ನ ಪಟ್ಟು ನೋಡೋಣ. ಬದ್ಲಾದ್ರೆ ಒಳ್ಳೆ ತಾನೆ, ಇಲ್ಲ ಅಂದ್ರೆ ಬಿಡು. ಸರಿ ಮಾವ, ನಿಮ್ ಮಾತನ್ನ ನಂಬ್ಕೊಂಡೆ ನಾನು ಇದಕ್ಕೆ ಒಪ್ಕೊಳ್ಳೋದು. ಆದ್ರೆ ನಿಮ್ ಮಗನಿಂದ ನನಗೇನು ಆಗ್ದಿರೋ ಹಾಗೆ ನೀವೇ ನೋಡ್ಕೋಬೇಕು, ಸರಿನಾ ಮಾವ? ಸರಿನಮ್ಮ, ನನ್ ನಂಬಿ ಇದನ್ ಮಾಡು. ಈ ಡ್ರಾಮಾ ಇಂದ ಖಂಡಿತ ನಮ್ಗೆ ಒಳ್ಳೇದ್ ನಡೆಯತ್ತೆ ಅಂತ ನಂಬೋಣ. ಆಯ್ತು ಮಾವ, ನೀವ್ ಹೇಳ್ದಾಗೆ ಮಾಡೋಣ. ವೈಶಾಲಿ, ಅಮ್ಮ ವೈಶಾಲಿ, ಸ್ವಲ್ಪ ಇಲ್ಲಿ ಬಾ. ನಾನು ಆಫೀಸ್ಗೆ ಬರ್ತೀನಿ. ಇವತ್ತು ಕುಡ್ಕೊಂಬರ್ಲಿಕ್ಕೆ ಹೋಗ್ತೀರಲ್ವಾ? ಅಯ್ಯೋ, ಇವತ್ತಿಂದ ನಾನು ಕುಡ್ಕೊಂಬರಲ್ಲ, ನನ್ನ ನಂಬು. ದಿನ ಇದನ್ನೇ ಅಲ್ವಾ ಹೇಳ್ಬಿಟ್ಟು ಹೋಗುದು? ನೆನ್ನೆ ನೀವು ನನ್ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಹೋದ್ರಿ, ಆದ್ರೆ ಸಂಜೆ ಬರೋವಾಗ ಕುಡ್ಕೊಂಡೇ ಬಂದ್ರಲ್ಲ ನೀವು. ನನ್ ಮೇಲ್ ಪ್ರಮಾಣ ಮಾಡ್ಬಿಟ್ಟು ಕುಡ್ಕೊಂಬಂದ್ರೆ ನಾನ್ ಸತ್ತೋಗಲ್ವೇನ್ರಿ? ಹಾಗೆಲ್ಲ ಏನೂ ಆಗಲ್ಲ ಕಣೆ, ಬಿಟ್ಟಾಕೆ. ಏನೋ ತಿಳಿದೇ ಕುಡಿದ್ಬಿಟ್ಟೆ, ನೀನ್ ತಪ್ಪಿಕೋಬೇಡ. ಏನಂದ್ರೆ ದಯವಿಟ್ಟು ಕುಡಿಯೋದನ್ನ ಬಿಟ್ಬಿಡ್ರಿ. ಸರಿ ಸರಿ, ನಾನು ಬರ್ತೀನಿ. ಏನಮ್ಮ, ಯಾಕೊಂಥರ ಇದ್ಯಾ? ಏನ್ ಹೇಳೋದ್ ಮಾವ, ಹೋಗುವಾಗ ಚೆನ್ನಾಗೇ ಹೋಗ್ತಾರೆ, ಬರುವಾಗ ಆಡ್ಕೊಂಡ್ ಬರ್ತಾರೆ. ನೋಡೋಣ ಇರು. ಇವತ್ತು ಅವ್ನ್ ಕುಡ್ಕೊಂಡ್ ಬಂದ ಅಂತ ಇಟ್ಕೋ, ನಾವು ಡ್ರಾಮಾನ ಸ್ಟಾರ್ಟ್ ಮಾಡೋಣ. ಸಾರ್ ಇವತ್ ಹೆಂಗ್ ಬರ್ತಾರೆ ಅಂತ ನೋಡೋಣ. ಆಯ್ತು ಮಾವ, ಇವತ್ ಸಂಜೆ ಕುಡ್ಕೊಂಡ್ ಬಂದ್ರೆ
ನೀವ್ ಹೇಳ್ದಾಗೆ ಮಾಡೋಣ. ನಿಮ್ ಮಗನಿಂದ ನನ್ ಜೀವಕ್ಕೇನೋ ಅಪಾಯ ಆಗದೆ ಇದ್ರೆ ಸರಿ. ನಾನಿದೀನಲ್ಲಮ್ಮ, ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ. ಆಯ್ತು ಮಾವ. ಏನಂದ್ರೆ ಏಜಿ ಕೈ ತೆಗಿ, ನಾನೇ ನಡ್ಕೊಂಡು ಹೋಗ್ತೀನಿ. ಬಂದ್ಬಿಟ್ಲು. ಅಬ್ಬಾ, ಹೋಗಮ್ಮ, ಹೋಗ, ಅವನ ಜೊತೆ ಜಗಳ ಆಡು, ಹೋಗು. ಏನಂದ್ರೆ ನಿಮಗ್ ಬುದ್ಧಿ ಏನಾದ್ರೂ ಇದ್ಯಾ? ನಿಮಗ್ ಎಷ್ಟು ಸಲ ಹೇಳೋದು? ಕುಡಿದೆ ಮನೆಗ್ ಬರ್ಬೇಕು ಅಂತ ಹೇಳಿದ್ರೆ ಮತ್ತೆ ಮತ್ತೆ ಕುಡ್ಕೊಂಡ್ ಬರ್ತಾ ಇದೀರಾ ನೀವು. ಸರಿ, ಜಗಳ ಬೇಡ ಅಂತ ನೋಡಿದ್ರೆ ನಿಮ್ ಇಷ್ಟ ಕುಡ್ಕೊಂಡ್ ಬಂದ್ರೆ ಏನ್ರಿ ಮಾಡೋದು? ಹೌದೇ, ನಾನು ಕುಡಿತೀನಿ. ನನ್ನ ಯಾರೇ ಕೇಳೋರ? ನಾನ್ ಕೇಳ್ತೀನ್ರಿ, ದಿನ ಯಾಕ್ರಿ ಕುಡಿತೀರಾ ನೀವು? ನಿಮ್ಮಿಂದ ನನ್ ಮರ್ಯಾದೆ ಹಾಳಾಗೋಯ್ತು. ಇನ್ನೊಂದ್ಸಲ ಕುಡ್ಕೊಂಡ್ ಬಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸರಿ, ಜಗಳ ಬೇಡ ಅಂತ ಇಷ್ಟ ದಿನ ಸೈಲೆಂಟ್ ಆಗಿದ್ದೆ ನಾನು. ಇನ್ನು ಮುಂದೆ ನನ್ನಿಂದ ಸುಮ್ನೆ ಇರಕ್ಕಾಗಲ್ಲ. ಏನೇ ಮಾಡ್ತೀಯೋ? ಏನ್ ಮಾಡ್ತೀನಾ? ಮಾಡೋವಾಗ ನಿಮಗೆ ಗೊತ್ತಾಗತ್ತೆ. ಎಷ್ಟು ಕೊಬ್ಬಿ ನಿನಗೆ? ಏನೇ ಬರ್ತಾ ಬರ್ತಾ ಓರಾಗಿ ಮಾತಾಡ್ತಾ ಇದೀಯೋ? ಕುತ್ತಿಗೆ ಹಚ್ಚಿಬಿಡ್ತೀನಿ. ಏಯ್, ಏನಾಯ್ತು? ಯಾಕೆ ಇವಳು ಕೆಳಗೆ ಬಿದ್ದಿದ್ದಾಳೆ? ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಎಬ್ಸು. ಏನಮ್ಮ? ವೈಶಾಲಿ, 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 ಅಮ್ಮ ವೈಶಾಲಿ, ನಮ್ಮನ್ ಬಿಟ್ಟು ಹೋಗ್ಬಿಟ್ಯಮ್ಮ ವೈಶಾಲಿ. ನಾವೇನಮ್ಮ ಮಾಡೋದು ವೈಶಾಲಿ? ಲೇ ನೋಡು, ನಿನ್ನ ಹೆಂಡ್ತಿ ನೋಡು. ವೈಶಾಲಿ, 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 ಲೋ ಇವಳು ಸತ್ತೋದ್ಲು ಕಣೋ. ಏನಪ್ಪ ಹೇಳ್ತಾ ಇದೀಯೋ? ಅಯ್ಯೋ ವೈಶಾಲಿ, 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 ನನ್ನ ಬಿಟ್ಟು ಹೋಗ್ಬೇಡ. ಕೋಪದಲ್ಲಿ ಕೂತಿಗೆ ಚಿಗ್ನೆ ಈ ತರ ಆಗ್ಬಿಡುತ್ತೆ ವೈಶಾಲಿ. ನಾನಿವಾಗ ಏನ್ ಮಾಡೋದು? ನನ್ನ ಹೆಂಡ್ತಿನ ನಾನೇ ಕೊಂದ್ಬಿಟ್ನಲ್ಲ ವೈಶಾಲಿ. ಅಯ್ಯೋ ವೈಶಾಲಿ, ವೈಶಾಲಿ, ನೀನಿಲ್ದೆ ನಾನು ಬದುಕೋಕ್ಕಾಗಲ್ಲ ವೈಶಾಲಿ. ಇನ್ ಮುಂದೆ ನಾನು ಕುಡಿಯೋದಿಲ್ಲ ವೈಶಾಲಿ. ಎದ್ದೇಳು ವೈಶಾಲಿ. ಈಗತ್ತು ಏನೋ ಪ್ರಯೋಜನ? ಮಾಡೋ ತಪ್ಪೆಲ್ಲ ಮಾಡಿ ಯಾಕೋ ಒಳ್ಳೆಯವ್ರ ತರ ನಟಿಸ್ತಾ ಇದೀಯಾ? ಈ ತರ ಹುಡುಗಿ ನಿನ್ಗೇನಾದ್ರೂ ಸಿಗ್ತಾಳೇನೋ? ಅವಳು ಈಗ ಆಗೋಯ್ತಲ್ಲಪ್ಪ. ನನ್ನ ಹೆಂಡತಿ ನನಗ್ ಬೇಕಪ್ಪ. ಇನ್ ಮುಂದೆ ನಾನ್ ನಿಜವಾಗ್ಲೂ ಕುಡಿಯಲ್ಲಪ್ಪ. ಪಾಪಿ, ನಿನ್ ಕುಡಿತದಿಂದ ಈಗ ಏನಾಯ್ತು ಅಂತ ನೋಡ್ತ್ಯಾ? ನಿನ್ ಜೊತೆ ಹೋರಾಡಿ ಹೋರಾಡಿ ಕೊನೆಗೆ ನಿನ್ ಕೈಯಿಂದಾನೇ ಸತ್ತೋದ್ಲಲ್ಲೋ. ಇಲ್ಲಪ್ಪ, ನನ್ನ ಹೆಂಡತಿ ನನಗ್ ಬೇಕಪ್ಪ. ಪ್ಲೀಸ್ ಅಪ್ಪ. ಸತ್ತೋದವಳು ಹೇಗೋ ಬದುಕ್ ಬರ್ತಾಳೆ? ನೀನ್ ಸುಮ್ನೆ ಇರಪ್ಪ. ವೈಶಾಲಿ ನನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲಪ್ಪ. ಅವಳಂದ್ರೆ ನನಗೆ ಪ್ರಾಣ ಅಪ್ಪ. ಅಪ್ಪ ಏನಾದ್ರೂ ಮಾಡಪ್ಪ. ವೈಶಾಲಿ, ಅಮ್ಮ ವೈಶಾಲಿ, ಅಮ್ಮ ವೈಶಾಲಿ, ಎದ್ದೇಳಮ್ಮ, ಎದ್ದೇಳು. ಲೇ ಬೇಗ ಹೋಗಿ ನೀರ್ ತಗೊಂಡ್ ಬಾ. ವೈಶಾಲಿ, ಅಮ್ಮ. ಕೊಡು, ತಗೋಪ್ಪ. ವೈಶಾಲಿ, ಅಮ್ಮ ವೈಶಾಲಿ, 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 ಎದ್ದೋಳಮ್ಮ. ವೈಶಾಲಿ, ಅಮ್ಮ ವೈಶಾಲಿ, ವೈಶಾಲಿ ಜೀವಂತವಾಗಿದ್ದಾಳಪ್ಪ. ಹೌದು ವೈಶಾಲಿ, 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 ನಾನಿನ್ ಮುಂದೆ ನಿಜವಾಗ್ಲೂ ಕುಡಿಯಲ್ಲ ವೈಶಾಲಿ. ನನ್ನ ದಯವಿಟ್ಟು ಕ್ಷಮಿಸು ವೈಶಾಲಿ. ನನಗ್ ನೀನೇ ಮುಖ್ಯ ವೈಶಾಲಿ. ನಾನ್ ಕುಡಿಯೋದ್ರಿಂದ ಈ ತರ ಆಯ್ತಲ್ಲ. ಇನ್ ಮುಂದೆ ಆ ಕಚರಾನ ಮುಟ್ಟೋದಿಲ್ಲ ವೈಶಾಲಿ. ನನ್ನ ಕ್ಷಮಿಸ್ಬಿಡು ವೈಶಾಲಿ. ಏನೂ ಆಗಿಲ್ಲ ದೇವ್ರೇ. ವೈಶಾಲಿ, ವೈಶಾಲಿ, ಒಂದ್ ಕ್ಷಣ ಹಂಗೆ ಭಯ ಆಗೋಯ್ತಮ್ಮ. ನೀರ್ ಕುಡಿ, 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 ಕುಡಿ. ವೈಶಾಲಿ,
ಏನಂದ್ರೆ ನೀವು ಕುಡಿಯೋದ್ರಿಂದ ಎಷ್ಟು ಸಮಸ್ಯೆ ಅಂತ ನೋಡಿದ್ರಾ? ದಯವಿಟ್ಟು ಈ ಕುಡಿಯೋದನ್ನ ಬಿಟ್ಬಿಡ್ರಿ. ನನ್ನ ನಂಬು ವೈಶಾಲಿ, ಇನ್ ಮುಂದೆ ಜೀವನದಲ್ಲಿ ಆ ಕಚರನ ಮುಟ್ಟದೇ ಇಲ್ಲ ವೈಶಾಲಿ. ನನಗೆ ಇವಾಗ್ಲೇ ಎಲ್ಲಾನು ಅರ್ಥ ಆಗ್ತಿದೆ ವೈಶಾಲಿ. ನಾನ್ ಕುಡ್ದಿದ್ರಿಂದ ಈ ತರ ಆಯ್ತಲ್ವಾ? ಇನ್ ಮುಂದೆ ನಿಜವಾಗ್ಲೂ ನಾನ್ ಕುಡಿಯೋದೇ ಇಲ್ಲ. ನನ್ನ ನಂಬಿಯಪ್ಪ, ನಾನು ಕುಡಿಬಾರ್ದಂತಾನೆ ಅನ್ಕೊಂತೀನಿ. ಆದ್ರೆ ಆಫೀಸಲ್ಲಿ ನನಗಿರೋ ಟಾರ್ಚರ್ಗೆ ಕುಡಿದೇ ಇರಕ್ಕಾಗ್ತಾ ಇಲ್ಲಪ್ಪ. ಒಂದ್ ಸ್ಟೇಜಲ್ಲಿ ನಾನು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟೆ. ಈ ದುರಭ್ಯಾಸದಿಂದ ಹೇಗ್ ಹೊರಗೆ ಬರ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲಪ್ಪ. ಲೇ, ನೀನ್ ನಿಜವಾಗ್ಲೂ ಕುಡಿಯೋದನ್ನ ಬಿಡ್ಬೇಕು ಅಂದ್ರೆ ಅದಕ್ಕೆ ಡ್ರಗ್ ಅಡಿಕ್ಷನ್ ಸೆಂಟರ್ ಇದೆ. ಅಲ್ಲೇನಾದ್ರೂ ನೀನು ಹೋದೆ ಅಂದ್ರೆ ಈ ಕೆಟ್ಟ ಚಟದಿಂದ ನಿನ್ನ ಹೊರಗೆ ತಂದು ನಾರ್ಮಲ್ ಮನುಷ್ಯನಾಗಿ ನಿನ್ನ ಮಾಡ್ತಾರೆ. ಹೌದಾ? ಏನಪ್ಪ ಹೇಳ್ತಾ ಇದ್ದೀರಾ? ಎಲ್ಲಿದೆಯಪ್ಪ ಅದು? ನನಗೆ ಗೊತ್ತಿರೋ ಫ್ರೆಂಡ್ ಒಬ್ರು ಪಕ್ಕದಲ್ಲೇ ಇದ್ದಾರೆ. ನೀನು ಹೋಗಿ ಅವ್ರನ್ನ ನೋಡಿದ್ರೆ ಅವರು ನಿನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸೇರಿಸ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆದಷ್ಟು ಬೇಗ ನೀನು ಗುಣವಾಗ್ತೀಯಪ್ಪ. ಹೌದು ರೀ, ಸ್ವಲ್ಪ ದಿನ ಮಾವ ಹೇಳ್ದಾಗ ಅಲ್ಲಿರಿ. ಆಗ್ಲೇ ಈ ಕುಡಿಯೋ ಅಭ್ಯಾಸದಿಂದ ಹೊರಗ್ ಬರಕ್ಕಾಗತ್ತೆ. ಹಾ ಸರಿ ವೈಶಾಲಿ. ನೀವು ಕುಡಿಯೋದನ್ನ ಮಾತ್ರ ಬಿಟ್ರೆ ನಮ್ ಜೀವನ ಸಂತೋಷವಾಗಿರತ್ತೆ ರೀ. ಸರಿ. ಸರಿನಮ್ಮ, ನಾನು ಇವ್ನ ಕರ್ಕೊಂಡೋಗಿ ನನ್ನ ಫ್ರೆಂಡ್ ಮುಖಾಂತರ ಡ್ರಗ್ ಅಡಿಕ್ಷನ್ ಸೆಂಟರ್ಗೆ ಸೇರಿಸ್ಬಿಟ್ಟು ಬರ್ತೀನಿ. ಆಯ್ತು ಮಾವ, ಜಾಗೃತಿಯಾಗಿ ಹೋಗ್ಬನ್ನಿ. ಬಾರೋ. ಹ್ಮ್